ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ಕಿನ ಮುಂದಿನ ಭಾಗ ನೋಡೋಣ. ಮುಂದಿನ ಭಾಗದ ಹೆಸರು ಮುಗಿದು ಹೋದ ಗಡುವು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕಾಗಿ ಇಷ್ಟು ದೂರ ಬಂದಿದ್ದರೂ ಅದು ಪ್ರಾರಂಭವಾಗುವುದು ಯಾವಾಗ ಎಂದು ಸ್ವಾಮೀಜಿಯವರಿಗೆ ಇನ್ನೂ ತಿಳಿದಿರಲಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭವಾಗುತ್ತೆಂದು ಅವರು ನಿರೀಕ್ಷಿಸುತ್ತಿದ್ದರು. ಆದರೆ ಅಲ್ಲಿನ ವಿಚಾರಣಾ ವಿಭಾಗದಲ್ಲಿ ವಿಚಾರಿಸಿದಾಗ ಅವರಿಗೆ ಅತಿ ದೊಡ್ಡ ಆಘಾತವೊಂದು ಕಾದಿತ್ತು. ಮೊದಲನೆಯದಾಗಿ, ಧರ್ಮ ಸಮ್ಮೇಳನವು ಪ್ರಾರಂಭವಾಗುವುದು ಸೆಪ್ಟೆಂಬರ್ನ 2ನೇ ವಾರದಲ್ಲಿ, ಅದಕ್ಕೆ ಮುಂಚೆಯಲ್ಲ ಎಂದು ಸ್ವಾಮೀಜಿಯವರಿಗೆ ತಿಳಿಯಿತು. ಎರಡನೆಯದಾಗಿ, ಸಮ್ಮೇಳನದಲ್ಲಿ ಭಾಷಣ ಮಾಡುವವರು ಯಾವುದಾದರೂ ಸಂಘ ಸಂಸ್ಥೆಯ ಪ್ರತಿನಿಧಿಯಾಗಿರಬೇಕು, ಇಲ್ಲವೇ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಪರಿಚಯ ಪತ್ರವನ್ನಾದರೂ ತರಬೇಕಾಗಿತ್ತು ಈ ಕಡೆಯಿಂದ. ಮತ್ತು ಅತಿ ಮುಖ್ಯವಾಗಿ, ಪ್ರತಿನಿಧಿಗಳನ್ನು ದಾಖಲು ಮಾಡಿಕೊಳ್ಳುವ ವಾಯಿದೆ ಮುಗಿದು ಹೋಗಿತ್ತು. ಇದನ್ನು ಕೇಳಿ ಸ್ವಾಮೀಜಿಯವರು ಕುಸಿದು ಹೋದರು. ಅವರಿಗಾದ ನಿರಾಶೆ ಅಷ್ಟಿಷ್ಟಲ್ಲ. ಹೇಗಾದರೂ ಮಾಡಿ ಯಾರಿಂದಲಾದರೂ ಪರಿಚಯ ಪತ್ರವನ್ನಾದರೂ ಪಡೆದುಕೊಳ್ಳಬಹುದೇನೋ ಎಂದರೆ ಪ್ರವೇಶಕ್ಕೆ ಗಡುವು ತೀರಿ ಹೋಗಿದೆ. ತಾವು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಭಾರತದಿಂದ ಇಲ್ಲಿಯವರೆಗೆ ಬಂದು ಕೊನೆಗೆ ಏನೂ ಪ್ರಯೋಜನವಿಲ್ಲವಲ್ಲ ಎಂದು ಸ್ವಾಮೀಜಿಯವರು ಮರುಗಿದರು. ನಾನೆಂಥ ಮೂರ್ಖ ಕೆಲಸ ಮಾಡಿದೆ, ಏನೋ ಸಾಧಿಸಿಬಿಡುತ್ತೇನೆಂದು ಬಂದು ಬಿಟ್ಟೆನಲ್ಲ. ಇಷ್ಟೆಲ್ಲ ರೀತಿ ನೀತಿಗಳಿರುತ್ತವೆಂದು ನನಗೆ ತಿಳಿಯಲೇ ಇಲ್ಲವೇ ಎಂದು ಹೇಳಿಕೊಳ್ಳುತ್ತಿದ್ದರು. ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟ ಆ ಮದರಾಸಿ ಶಿಷ್ಯರಿಗಾದರೂ ಅದು ತಿಳಿದಿರಬೇಡವೇ? ಅಂತೂ ಈ ಬೋಳೇಶಂಕರರ ಮಾತು ಕೇಳಿಕೊಂಡು ಇಲ್ಲಿಗೆ ಬಂದು ನನ್ನದೇ ತಪ್ಪು ಎಂದು ಪಶ್ಚಾತ್ತಾಪಪಟ್ಟರು. ಮುಂದೆ ಸೋದರಿ ನಿವೇದಿತಾ ಈ ಶಿಷ್ಯರ ಅಂದಿನ ಮನಸ್ಥಿತಿಯ ಬಗ್ಗೆ ಬಹಳ ಚೆನ್ನಾಗಿ ಬರೆಯುತ್ತಾರೆ. ಈ ಶಿಷ್ಯರಿಗೆ ಸ್ವಾಮೀಜಿಯ ಸಾಮರ್ಥ್ಯದ ಮೇಲಿದ್ದ ಅಚಲ ವಿಶ್ವಾಸದಿಂದಾಗಿ ತಾವು ಅವರಿಂದ ಮನುಷ್ಯ ಮಾತ್ರರಿಗೆ ಸಾಧ್ಯವಿಲ್ಲದಂತಹ ಸಾಧನೆಯನ್ನು ನಿರೀಕ್ಷಿಸುತ್ತಿದ್ದೇವೆ ಎಂಬುದು ಹೊಳೆಯಲೇ ಇಲ್ಲ. ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಿ ಮುಖ ತೋರಿಸಿದರೆ ಸಾಕು, ಸಮ್ಮೇಳನದಲ್ಲಿ ಮಾತನಾಡಲು ಅವರಿಗೆ ಅವಕಾಶ ಸಿಕ್ಕಿಬಿಡುತ್ತದೆ ಎಂದು ಈ ಶಿಷ್ಯರು ನಂಬಿದ್ದರು. ಪ್ರಪಂಚದ ರೀತಿನೀತಿಗಳ ವಿಷಯದಲ್ಲಿ ಸ್ವಾಮೀಜಿ ತಮ್ಮ ಶಿಷ್ಯರಷ್ಟೇ ಮುಗ್ಧರಾಗಿದ್ದರು. ಅಲ್ಲದೆ ತಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿರುವುದು ಭಗವದಿಚ್ಛೆಯ ಪ್ರಕಾರವೇ ಎಂದು ಒಮ್ಮೆ ಅವರಿಗೆ ದೃಢವಾದ ಮೇಲೆ ಇನ್ನಾವುದೇ ಬಗೆಯ ಅಡಚಣೆಯನ್ನು ಅವರು ನಿರೀಕ್ಷಿಸಲೇ ಇಲ್ಲ. ಹೀಗೆ ಜಗತ್ತಿನ ಶಕ್ತಿ ಐಶ್ವರ್ಯಗಳ ನಾಡಿನ ಅಭೇದ್ಯ ದ್ವಾರವನ್ನು ಪ್ರವೇಶಿಸಲು ಯಾವುದೇ ಬಗೆಯ ರುಜುವಾತು ಪತ್ರವಿಲ್ಲದೆ ತನ್ನ ಪ್ರತಿನಿಧಿಯನ್ನು ಕಳಿಸಿಕೊಟ್ಟ ಹಿಂದೂ ಧರ್ಮದ ಅವ್ಯವಸ್ಥೆಗೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿರಲಿಲ್ಲ. ಹೌದು, ನಿಜಕ್ಕೂ ಅಲ್ಲಿ ಯೋಜನೆಯೆಂಬುದೇ ಇರಲಿಲ್ಲ. ಮದರಾಸಿ ಶಿಷ್ಯರಾದ ಅಳಸಿಂಗ ಮೊದಲಾದವರು, ಮನ್ಮಥ ಬಾಬು, ಮುನ್ಷಿ ಜಗನ್ಮೋಹನ್ ಲಾಲ್, ಮಹಾರಾಜ ಅಜಿತ್ ಸಿಂಗ್ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರೇ, ಎಲ್ಲರೂ ಲೋಕದ ವಿಧಾನಗಳನ್ನು ತಿಳಿದವರೇ. ಹೀಗಿದ್ದು ಅವರು ಸ್ವಾಮೀಜಿ ತಮ್ಮ ದಾರಿಯನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ ಎಂದು ಊಹಿಸಿ ಯಾವುದೇ ಯೋಚನೆಯಿಲ್ಲದೆ ಕಳಿಸಿಕೊಟ್ಟದ್ದನ್ನು ನೋಡಿದರೆ ಅತ್ಯಾಶ್ಚರ್ಯವಾಗದಿರದು. ಆದರೆ ಕಡೆಗೂ ಈ ಊಹೆ ನಿಜವಾದದ್ದು ಮಾತ್ರ ಅತಿ ದೊಡ್ಡ ಆಶ್ಚರ್ಯ. ಈಗ ಸ್ವಾಮೀಜಿಯವರು ಮುಂದೇನು ಮಾಡುವುದೆಂದು ಚಿಂತೆ ತೊಡಗಿದರು. ವಿಶ್ವಧರ್ಮ ಸಮ್ಮೇಳನವನ್ನು ಕೇವಲ ಒಬ್ಬ ಪ್ರೇಕ್ಷಕರಾಗಿ ಕುಳಿತು ನೋಡೋಣವೆಂದರೆ ಅದಕ್ಕೂ ಇನ್ನೊಂದು ತಿಂಗಳ ಕಾಲಾವಕಾಶವಿತ್ತು. ಅಷ್ಟೇ ದಿನ ಅವರು ಚಿಕಾಗೋದಲ್ಲಿ ಉಳಿದುಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಅವರ ಹಣದ ಚೀಲ ವೇಗವಾಗಿ ಬರಿದಾಗುತ್ತಿತ್ತು. ಉತ್ತಮ ದರ್ಜೆಯ ಹೋಟೆಲ್ನಲ್ಲಿ ಇಳಿದುಕೊಳ್ಳುವ ಅವರ ಆಲೋಚನೆಯೇ ಸರಿಯಾದದ್ದೇ ಆಗಿತ್ತು. ಆದರೆ ಖರ್ಚು ಮಾತ್ರ ತೀರಾ ಹೆಚ್ಚಾಗಿತ್ತು. ಊಟ ವಸತಿಯ ಖರ್ಚು ಮಾತ್ರವಲ್ಲದೆ ಪ್ರತಿಯೊಂದು ವಸ್ತುವೂ ಅಲ್ಲಿ ಅತಿ ದುಬಾರಿಯಾಗಿತ್ತು. ಆದ್ದರಿಂದ ಬೇಗ ಏನಾದರೊಂದು ಮಾಡಲೇಬೇಕಿತ್ತು. ತಾವೇ ಖಾಸಗಿಯಾಗಿ ಉಪನ್ಯಾಸಗಳನ್ನು ನೀಡುವ ಬಗ್ಗೆಯೂ ಅವರು ಆಲೋಚಿಸಿದರು. ಆದರೆ ಅಮೆರಿಕದಲ್ಲಿ ಇಂಥ ಉಪನ್ಯಾಸಗಳು ಪ್ರಾರಂಭವಾಗುವುದು ಮಾಗಿಯ ಕಾಲದಲ್ಲಿ ಎಂದರೆ ಅದಕ್ಕೂ ಅವರು 3 ತಿಂಗಳು ಕಾಯಬೇಕಿತ್ತು. ಇಷ್ಟೆಲ್ಲ ಆದರೂ ಅವರು ನಿರಾಶರಾಗಲಿಲ್ಲ. ಭಾರತಕ್ಕೆ ಹಿಂದಿರುಗುವ ಆಲೋಚನೆಯನ್ನು ಅವರು ತಳ್ಳಿಹಾಕಿದರು. ಭಗವಂತನ ಕೃಪೆಯನ್ನೇ ಅವರು ಇಲ್ಲಿಯವರೆಗೂ ನೆಚ್ಚಿಕೊಂಡಿದ್ದು, ಈಗಲೂ ಭಗವಂತನ ತಮ್ಮ ಕೈಬಿಡಲಾರನೆಂದು ಅವರಿಗೆ ಸಂಪೂರ್ಣ ವಿಶ್ವಾಸವಿತ್ತು. ಆದ್ದರಿಂದ ಅವನ ಇಚ್ಛೆಯಂತಾಗಲಿ ಎಂದು ತೀರ್ಮಾನಿಸಿದರು. ಈ ವೇಳೆಗೆ ಅವರಿಗೆ ಯಾರಿಂದಲೋ ತಿಳಿದು ಬಂತು,
ಮಸ್ಸಾಚುಸೆಟ್ಸ್ ರಾಜ್ಯದ ಬಾಸ್ಟನ್ ನಗರದಲ್ಲಿ ಬೆಲೆಗಳು ಚಿಕಾಗೋಗಿಂತ ಬಹಳಷ್ಟು ಕಡಿಮೆ ಎಂದು. ಆದ್ದರಿಂದ ಸ್ವಾಮೀಜಿಯವರು ಇನ್ನೂ 1 ತಿಂಗಳ ಕಾಲವನ್ನು ಅಲ್ಲಿ ಕಳೆಯುತ್ತಾ ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಿ ನೋಡಿಕೊಳ್ಳುವುದು ಎಂದು ತೀರ್ಮಾನಿಸಿದರು. ಚಿಕಾಗೋದಲ್ಲಿನ 12 ದಿನಗಳ ವಾಸದ ಬಳಿಕ ಅಲ್ಲಿಂದ ಸುಮಾರು 1,000 ಮೈಲಿ ದೂರದ ಬಾಸ್ಟನ್ನಿಗೆ ಹೋಗಲು ಟ್ರೈನು ಹತ್ತಿದರು. ಮುಂದಿನ ಪುಟದ ಹೆಸರು ವಿವಿಧ ವ್ಯಕ್ತಿಗಳ ಪರಿಚಯ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.